ಧಾರವಾಡ ಲೋಕಸಭಾ ಮತಕ್ಷೇತ್ರದ ಸಾರ್ವತ್ರಿಕ ಚುನಾವಣೆಗೆ ಮೇ 7ರಂದು ಮತದಾನ ಜರುಗಲಿದ್ದು ಏಪ್ರಿಲ್ 12ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. ನಾಮಪತ್ರ ಸಲ್ಲಿಸಲು ಏಪ್ರಿಲ್ 19 ಕೊನೆಯ ದಿನವಾಗಿದ್ದು ಏಪ್ರಿಲ್ 20ರಂದು ನಾಮಪತ್ರ ಪರಿಶೀಲನೆ, ಏಪ್ರಿಲ್ 22ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದೆ ಎಂದು ಧಾರವಾಡ ಲೋಕಸಭಾ ಮತಕ್ಷೇತ್ರದ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹೇಳಿದರು. ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಮೇ 7, 2024ರಂದು ಮತದಾನ ನಡೆಯಲಿದ್ದು ಜೂನ್ 4ರಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಿರುವ ಮತ ಎಣಿಕಾ ಕೇಂದ್ರದಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ತಿಳಿಸಿದರು. ನವಲಗುಂದ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 234, ಕುಂದಗೋಳ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 214, ಧಾರವಾಡ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 234, ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 217, ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 260, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 273, ಕಲಘಟಗಿ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 228, ಹಾವೇರಿ ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 241 ಮತಗಟ್ಟೆಗಳಿವೆ. ಒಟ್ಟಾರೆಯಾಗಿ 8 ವಿಧಾನಸಭಾ ಮತಕ್ಷೇತ್ರದಲ್ಲಿ 1901 ಮತಗಟ್ಟೆಗಳಿವೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಒಟ್ಟಾರೆ ಈ ಮತದಾನ ಪ್ರಕ್ರಿಯೆ ಎಲ್ಲನೂ ಕೂಡ ಎಲೆಕ್ಷನ್ ಚುನಾವಣೆ ಮುಕ್ತಾಯಗೊಳ್ಳುವ ದಿನಾಂಕ ಜೂನ್ 6ನೇ ತಾರೀಕಿದೆ. ಸೊ ನಮ್ಮಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ 11 ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದ್ದಾವೆ. ನಮ್ಮ ಜಿಲ್ಲೆಯಲ್ಲಿ 7 ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ, ಹಾವೇರಿ ಜಿಲ್ಲೆಯಲ್ಲಿ ಇರುವ ಒಂದು ಶಿಗ್ಗಾಂವ್ ಕಾನ್ಸ್ಟಿಟ್ಯುವೆನ್ಸಿ ಕೂಡ ನಮಗೆ ಸೇರ್ಪಡೆ ಆಗಿದೆ. ಇದರಲ್ಲಿ ನಮಗೆ ಒಟ್ಟಾರೆ ಲೋಕಸಭಾ ಕಾನ್ಸ್ಟಿಟ್ಯುವೆನ್ಸಿ 11ನಲ್ಲಿ ಒಟ್ಟಾರೆ 1893 ಪೋಲಿಂಗ್ ಸ್ಟೇಷನ್ಸ್ಗಳು ಇದ್ದಾವೆ. ಆಕ್ಸಿಲರಿ ಪೋಲಿಂಗ್ ಸ್ಟೇಷನ್ಸ್ಗಳು 8 ಇದ್ದಾವೆ. ಸೊ ಒಟ್ಟಾರೆ 1901 ಪೋಲಿಂಗ್ ಸ್ಟೇಷನ್ಸ್ಗಳು ಇದ್ದಾವೆ. ಇದನ್ನು ಕುರಿತು ಈಗಾಗಲೇ ಚುನಾವಣಾ ಆಯೋಗದ ಅನುಮೋದನೆಯನ್ನು ಪಡೆದು ಎಲ್ಲ ರಾಜಕೀಯ ಪಕ್ಷದೊಂದಿಗೆ ಕೂಡ ಈ ಒಂದು 1901 ಪೋಲಿಂಗ್ ಸ್ಟೇಷನ್ದು ಮಾಹಿತಿಯನ್ನು ಕೂಡ ಈಗಾಗಲೇ ಪ್ರಕಟಣೆಗೊಂಡು ಅವರಿಗೆ ಕೂಡ ಮಾಹಿತಿಯನ್ನು ನೀಡಿ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಮಾಹಿತಿ ನೀಡಲಾಗಿದೆ. ಈಗ ನಾವು ನಾಮಿನೇಷನ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಏಪ್ರಿಲ್ 12ನೇ ತಾರೀಕು ಶುರುವಾಗ್ತವೆ. ಆ ಟೈಮಿಂಗ್ ಹೆಂಗಿರ್ತದೆ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಾಮಿನೇಷನ್ಗಳು ರಿಸೀವ್ ಮಾಡಲಾಗುವುದು. ಅದು ಇಲ್ಲಿ DC ಕಚೇರಿನಲ್ಲಿ ಇರುವ RO ಆಫೀಸ್ನಲ್ಲಿ ಆ ಒಂದು ಮತದಾನಕ್ಕೆ ಸಂಬಂಧಪಟ್ಟ ನಾಮಿನೇಷನ್ ಪತ್ರಗಳನ್ನು ಸ್ವೀಕೃತಿ ಮಾಡಲಾಗುವುದು. ಇದು ಸಂಬಂಧ ನಾವು ಈಗಾಗಲೇ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಾವು ಈಗ 200 ಮೀಟರನ್ನು ನಾವು ಈಗಾಗಲೇ ಗುರುತಿಸಿದ್ದೀವಿ. ಅದರಲ್ಲಿ 100 ಮೀಟರ್ ಏನು 100 ಮೀಟರ್ ವ್ಯಾಪ್ತಿ ಏನಿದೆ ಅದರಲ್ಲಿ ಈಗಾಗಲೇ 144 ಕೂಡ ನಾವು ಜಾರಿಗೊಳಿಸ್ತೀವಿ. ಈ 100 ಮೀಟರ್ ಒಳಗಡೆ ಒಂದೇ 3 ಗಾಡಿಗಳು ಯಾರು ನಾಮಪತ್ರಿಕೆ ಸಲ್ಲಿಕೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಅವರ 3 ಗಾಡಿಗಳು ಮಾತ್ರ 100 ಮೀಟರ್ ಒಳಗಡೆ ಪ್ರವೇಶಕ್ಕೆ ಅಲೌಡ್ ಇದೆ. ತಮಗೆ ಗೊತ್ತಿದೆ, ಈಗ DC ಕಚೇರಿಗೆ 3 ಕಡೆಯಿಂದ ಅಪ್ರೋಚ್ ಇದೆ. ಸೊ ಈ 3 ಕಡೆಯಿಂದನೂ ಈ ಒಂದು ರೇಡಿಯಸ್ 100 ಮೀಟರ್ಸ್ ನಾವು ಗುರುತಿಸಿದ್ದೀವಿ. 200 ಮೀಟರ್ಸ್ ಕೂಡ ನಾವು ಗುರುತಿಸಿದ್ದೀವಿ. ಸೊ ದಟ್ ಅದು ನಾವು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತದೆ ಅಂತ ಮಾಡಿದ್ದೀವಿ. ಸೊ 100 ಮೀಟರ್ ರೇಡಿಯಸ್ ಒಳಗಡೆ 3 ಗಾಡಿಗಳು, ಆ 3 ಗಾಡಿಗಳಿಗೆ ಕೂಡ ಪ್ರಾಪರಾಗಿ ಅವರು ನಾಮಿನೇಷನ್ ಸಲ್ಲಿಕೆ ಮಾಡುವವರು ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಯಿಂದ ಅನುಮೋದನೆಯನ್ನು ಪರವಾನಗಿಯನ್ನು ಪಡೆದಿರಬೇಕು. ಅದನ್ನು ಕೂಡ ಗಾಡಿನಲ್ಲಿ ಅಂಟಿಸಿರಬೇಕು ಫಾರ್ ವೆರಿಫಿಕೇಷನ್. ಸೊ ಅದುವರೆಗೆ ಅವರು ಮೆರವಣಿಗೆಯಲ್ಲಿ ಬರ್ತಾರೆ. ಆಮೇಲೆ 100 ಮೀಟರ್ಸ್ ಒಳಗಡೆ 3 ಗಾಡಿಯನ್ನು ಬಿಡ್ತೀವಿ. ಆ ಗಾಡಿ ಕೂಡ ಇಲ್ಲಿ ನಮ್ಮ DC ಕಚೇರಿ ಗೇಟ್ ಏನಿದೆ, ಮುಖ್ಯ ದ್ವಾರ ಏನಿದೆ, ಆ ಮುಖ್ಯ ದ್ವಾರದ ಹೊರಗಡೆವರೆಗೆ ಮಾತ್ರ ನಾವು ಎಲ್ಲ ಗಾಡಿಯನ್ನು ಅಲೋ ಮಾಡ್ತೀವಿ. ಈ ವಿಷಯವನ್ನು ಈಗಾಗಲೇ ನಾವು ಎಲ್ಲ ರಾಜಕೀಯ ಪಕ್ಷದವರಿಗೆ ಕರೆದು ಒಂದು ಮೀಟಿಂಗನ್ನು ಕೂಡ ನಾವು ಮಾಡಿದ್ದೀವಿ. ಇಂಥ ಎಲ್ಲ ವಿಷಯಗಳನ್ನು ಕೂಡ ಅವರ ಗಮನಕ್ಕೆ ಕೂಡ ತಂದಿದ್ದೀವಿ. ಸೊ ಅವರ ಗಮನದಲ್ಲಿನೂ ಈ ವಿಷಯಗಳು ಇದ್ದಾವೆ. ಸೊ ಆಮೇಲೆ ಈಗ ಮುಖ್ಯ ದ್ವಾರದಲ್ಲಿ ಆ ಗಾಡಿಗಳು ನಿಲ್ಲುತ್ತವೆ. ಸೊ ದ್ವಾರದ ಒಳಗಡೆ ಬರುವವರು ಒಟ್ಟಾರೆ ಒಂದು ನಾಮಿನೇಷನ್ ಸಲ್ಲಿಕೆಗೆ 5 ಜನ ಅಲೌಡ್ ಇದ್ದಾರೆ, ಇನ್ಕ್ಲೂಡಿಂಗ್ ಕ್ಯಾಂಡಿಡೇಟ್. ಸೊ ಒಬ್ಬ ಕ್ಯಾಂಡಿಡೇಟ್ ಇರ್ತಾರೆ, ಅವ್ರ ಜೊತೆಗೆ 4 ಜನ ಇರ್ತಾರೆ. 1+4 ಟೋಟಲಿ 5 ಮೆಂಬರ್ಸು ಅಲೌಡ್ ಆಗಿರ್ತಾರೆ. ಇದರಲ್ಲಿ ತಾವು ನೋಡಿದ್ರೆ ಎಲ್ಲ ಕಡೆ ಇಲ್ಲಿ RO ಚೇಂಬರ್ ಎಂಟ್ರಿ ಇರ್ಬೋದು, ಒಳಗಡೆ ಇರ್ಬೋದು, ಚುನಾವಣೆ ಆಯೋಗದ ಏನು ನಿರ್ದೇಶನಗಳಿದ್ದಾವೆ ಅದರ ಅನ್ವಯ ಈ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಈಗಾಗಲೇ ನಾವು ಮಾಡಿ ಸಿದ್ಧತೆ ಮಾಡಿಕೊಂಡಿದ್ದೀವಿ. 41 ಸೆಕ್ಟರ್ ಆಫೀಸರ್ಗಳು ಹಾಗೂ 141 ಸೆಕ್ಟರ್ ಪೊಲೀಸ್ ಆಫೀಸರ್ಗಳು ಕೂಡ ನಮ್ಮ ಲೋಕಸಭಾ ಚುನಾವಣೆ ಸಂಬಂಧ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರಲ್ಲಿ ನಾವು ನೀತಿ ಸಂಹಿತೆ ಉಲ್ಲಂಘನೆ ಆಗಿರುವ ಪ್ರಕರಣಗಳು ಮತ್ತು ಏನೇನು ನಾವು ಸೀಜರ್ ಮಾಡ್ತೀವಿ ಅಂತ ನೋಡಿದಾಗ
ಕಳೆದ ಮಾರ್ಚ್ 16ನೇ ತಾರೀಕಿಂದ 10ನೇ ತಾರೀಕು ಏಪ್ರಿಲ್ ತನಕ ನಾವು ಇದುವರೆಗೆ ಗೋಲ್ಡ್ 0.7 kgs ಸೀಸ್ ಮಾಡಿದ್ದೀವಿ. ಅದರದ್ದು ಮೌಲ್ಯ 38,50,000 ಇದೆ. ಕ್ಯಾಶ್ ಇದುವರೆಗೆ 24,58,970 ರೂಪಾಯಿ ನಾವು ಸೀಸ್ ಮಾಡಿದ್ವಿ. ಡ್ರಗ್ಸ್ ಆ್ಯಂಡ್ ನಾರ್ಕೋಟಿಕ್ಸ್ ನೋಡಿದ್ರೆ 7.7 kg, ಅದರಲ್ಲಿ OPM, ಗಾಂಜಾ, MDMA ಸೇರಿದಂತೆ ವಸ್ತುಗಳನ್ನು ನಾವು ವಶಪಡಿಸಿದ್ದೀವಿ. ಅದರದ್ದು ಮೌಲ್ಯ 8,19,130 ಇದೆ. ಲಿಕ್ಕರ್ಸ್ ನೋಡಿದರೆ 10,166 ಲೀಟರ್ಸ್ಗಳು ಇದುವರೆಗೆ ನಾವು ಸೀಸ್ ಮಾಡಿದ್ದೀವಿ. ಅದರದ್ದು ಮೌಲ್ಯ 29,14,562 ಇದೆ. ಅದಲ್ಲದೆ ನಾವು ಫ್ರೀ ಬೀಸ್ ಅಂತ ಏನು ಕರಿತೀವಿ, ಬೇರೆ ಬೇರೆ ವಸ್ತುಗಳು, ಸ್ಯಾರೀಸು, ಜೀನ್ಸ್ ಪ್ಯಾಂಟು, ಕಿಚನಲ್ಲಿ ಯೂಸ್ ಮಾಡುವ ಮಿಕ್ಸರ್ ಗ್ರೈಂಡರ್ಸು, ಪಿಲ್ಲೋಸ್, ಬೆಡ್ಶೀಟ್ಸ್, ಆಮೇಲೆ ಕರ್ಟನ್ಸು, ವೇಲ್ಸು, ಕಾಟನ್ ಟವಲ್ಸು, ಶರ್ಟ್ಸು, ಬ್ಲ್ಯಾಂಕೆಟ್ಸು, ಚೂಡಿದಾರು, ಇದೆಲ್ಲ ಕೂಡ ನಾವು ಸೀಸ್ ಮಾಡಿದ್ದೀವಿ ಇದುವರೆಗೆ. ಸೊ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ರೆ ಇದುವರೆಗೆ ಆಸ್ ಆನ್ ಟುಡೇ ನಾವು 1,30,50,352 ರೂಪಾಯಿ ಇದುವರೆಗೆ ನಾವು ಸೀಸ್ ಮಾಡಿದ್ದೀವಿ. ನಮ್ಮ ವಿವಿಧ FST ಹಾಗೂ SST ಇದೇ ನ್ಯಾಷನಲ್ ಅಂಡ್ ಸ್ಟೇಟ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಬಿಟ್ಟು ರಿಜಿಸ್ಟರ್ಡ್ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಹಾಗೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ರೆ 10 ಸೂಚಕರನ್ನು ಹೊಂದಿರತಕ್ಕದ್ದು. ಸೊ ಅವರು 10 ಮತದಾರರನ್ನು ಸೂಚಕರಿಗೆ ಸಹಿಯನ್ನು ಪಡೆದು ಅವರು ನಾಮಪತ್ರವನ್ನು ಸಲ್ಲಿಸಬೇಕಾಗುತ್ತೆ. ಆಮೇಲೆ ಅಫಿಡವಿಟ್ ಫಾರ್ಮ್ 26 ಅಂತ ನಾವು ಏನು ಹೇಳ್ತೀವಿ, ಅದು 100 ರೂಪಾಯಿ ಬಾಂಡ್ ಪೇಪರ್ ಅಲ್ಲಿ ಫಾರ್ಮ್ 26 ಅನ್ನು ಅಫಿಡವಿಟ್ ಅನ್ನು ಕೂಡ ಅವರು ಸಲ್ಲಿಸಬೇಕಾಗುತ್ತದೆ. ಅದರಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ, ಆ ಅಭ್ಯರ್ಥಿ ಆ ಒಂದು ಫಾರ್ಮ್ 26 ಅನ್ನು ತುಂಬುವಾಗ ಎಲ್ಲ ಕಾಲಮ್ಸ್ ಅನ್ನು ಕೂಡ ಕಡ್ಡಾಯವಾಗಿ